ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನಾನು ನಿಮ್ಮ ಹರೀಶ್, ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಇಂದ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ 10th ಆದ್ಮೇಲೆ PU ಆಪ್ಷನ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ನಾವು ಡಿಪ್ಲೊಮಾ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಲ್ಲರೂ ಹೇಳ್ತಾರೆ ಡಿಗ್ರಿ ಮಾಡಬೇಕು, ಕೆಲಸ ಸಿಗುತ್ತೆ ಅಂತ. ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ ಇಂಡಸ್ಟ್ರೀಸ್ ಅಲ್ಲಿ ಎಂಟ್ರಿ ಲೆವೆಲ್ ಜಾಬ್ ಈಸಿಯಾಗಿ ಸಿಗುತ್ತೆ. ಯಾಕಂದ್ರೆ ಡಿಪ್ಲೊಮಾದಲ್ಲಿ ಇಂಡಸ್ಟ್ರಿ ರೆಡಿ ಸ್ಕಿಲ್ಸ್ ನ ತುಂಬಾ ಡೀಪ್ ಆಗಿ ಹೇಳ್ಕೊಡ್ತಾರೆ. ಜೊತೆಗೆ ಪ್ರಾಕ್ಟಿಕಲ್ ನಾಲೆಜ್ ಕೊಡೋದ್ರಿಂದ ಯು ವಿಲ್ ಬಿ ಈಸಿಲಿ ಸೆಲೆಕ್ಟೆಡ್. ಜೊತೆಗೆ ಪ್ರಾಕ್ಟಿಕಲ್ ಲರ್ನಿಂಗು ತುಂಬಾ ಜಾಸ್ತಿ ಇರುತ್ತೆ. 10th ಆದ್ಮೇಲೆ ಡಿಪ್ಲೊಮಾ ಬಂದು 3 years ಕೋರ್ಸ್ ಇರುತ್ತೆ. ಸೊ ನೀವೇನಾದ್ರೂ ಇನ್ನು ಹೈಯರ್ ಎಜುಕೇಶನ್ ಮಾಡ್ತೀನಿ ಅಂತ ಹೇಳಿದ್ರೆ ಬ್ಯಾಚುಲರ್ಸ್ ಆಪ್ಷನ್ಸ್ ಇದೆ. ಸೊ ಬ್ಯಾಚುಲರ್ಸ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಲ್ಯಾಟರಲ್ ಎಂಟ್ರಿ ತಗೋಬಹುದು, ವಿಚ್ ಯು ವಿಲ್ ಬಿ ಜಾಯ್ನಿಂಗ್ ಅಟ್ ಸೆಕೆಂಡ್ ಇಯರ್ ಡೈರೆಕ್ಟ್ಲಿ. ಕೋರ್ ಅಂಡ್ ಎವರ್ಗ್ರೀನ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಸಿವಿಲ್, ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಬರುತ್ತೆ. ಇದರಲ್ಲಿ ನಿಮಗೆ ಪ್ರಾಕ್ಟಿಕಲ್ ಹಾಗೂ ಥಿಯರಿ ಸಬ್ಜೆಕ್ಟ್ಸ್, ಇಂಡಸ್ಟ್ರಿ ರೆಡಿ ಸ್ಕಿಲ್ಸ್ ಏನ್ ಬೇಕಾಗಿರುತ್ತೆ ಅದ್ರ ಮೇಲೆ ನಿಮ್ಮನ್ನ ಟ್ರೈನ್ ಮಾಡ್ತಾರೆ. ಸೊ ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ ಸಿವಿಲ್ ಮೇನ್ ಫೋಕಸ್ ಮಾಡೋದೇ ನಮ್ಮ ಆರ್ಕಿಟೆಕ್ಚರ್, ಬಿಲ್ಡಿಂಗ್ಸ್, ರೋಡ್ಸ್, ಸಿವೇಜ್ ಸಿಸ್ಟಮ್ ಈ ತರದ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಈ 3 years ಕೋರ್ಸ್ ಕಂಪ್ಲೀಟ್ ಮಾಡಿದ ತಕ್ಷಣ ಸಿವಿಲ್ ಅಲ್ಲಿ ನಿಮಗೆ ಈಸಿಯಾಗಿ ಗೌರ್ಮೆಂಟ್ ಜಾಬ್ಸ್ ಕೂಡ ಆಪರ್ಚುನಿಟೀಸ್ ಜಾಸ್ತಿನೇ ಇದೆ. ಸೊ ಇದರಲ್ಲಿ ಮೇಜರ್ ಆಗಿ ಬಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಲಿ, PWD ಇರಲಿ, BDA, GBA ಮತ್ತೆ ನಮ್ಮ KHB ಕೂಡ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೆ. ಇನ್ನು ಪ್ರೈವೇಟ್ ಅಲ್ಲಿ ಮಾಡೋದಾದ್ರೆ ಈಸಿಯಾಗಿ ಹಾಸ್ಪಿಟಾಲಿಟಿ ಇಂಡಸ್ಟ್ರೀಸ್ ಆಗಲಿ, ಕನ್ಸ್ಟ್ರಕ್ಷನ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ಸ್ ಲೆವೆಲ್ ಅಲ್ಲಿ ಕೂಡ ಈಸಿಯಾಗಿ ಜಾಬ್ ಆಪರ್ಚುನಿಟೀಸ್ ಇದೆ. ಇಲ್ಲ ಓನ್ ಆಗಿ ಮಾಡ್ತೀರಾ ಅಂದ್ರೆ ಕನ್ಸ್ಟ್ರಕ್ಷನ್ ಆಗಲಿ, ಇಂಟೀರಿಯರ್ಸ್ ಆಗಲಿ ಅಥವಾ ಕಾಂಟ್ರಾಕ್ಟರ್ ಲೆವೆಲ್ ಅಲ್ಲಿ ಮಾಡ್ಕೋಬಹುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಂದು ಮೇಜರ್ ಫೋಕಸ್ ಮಾಡೋದೇ ಮ್ಯಾನುಫ್ಯಾಕ್ಚರಿಂಗ್, ಡಿಸೈನ್ ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಮೇಲೆ. ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಬಂದು ಆಟೋಮೊಬೈಲ್ ಇಂಡಸ್ಟ್ರೀಸ್ ಅಲ್ಲಿ, ಹೆವಿ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಡಿಸೈನಿಂಗ್ ನಲ್ಲಿ, ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಈಸಿಯಾಗಿ ಆಪರ್ಚುನಿಟಿ ಸಿಗುತ್ತೆ. ಸೊ ಈ ಸೆಕ್ಟರ್ ಅಲ್ಲಿ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಅಂತೂ ತುಂಬಾನೇ ಜಾಸ್ತಿ ಇದೆ. ರೈಲ್ವೆ ಸೆಕ್ಟರ್ ಅಲ್ಲಿ ಸಿಗುತ್ತೆ, BHEL ಅಲ್ಲಿ ಇದೆ, HAL ಅಲ್ಲಿ ಸಿಗುತ್ತೆ, ನಿಮ್ಗೆ SAIL ಸಿಗುತ್ತೆ, ಗೇಲ್ ಅಲ್ಲಿ ಸಿಗುತ್ತೆ, ONGC ಮಾಡಬಹುದು. ತುಂಬಾನೇ ಸೆಕ್ಟರ್ಸ್ ಇದೆ. ಇಲ್ಲಿ ನಮ್ದೇ ಓನ್ ಗೌರ್ಮೆಂಟ್ ಆಪರ್ಚುನಿಟೀಸ್ ನೋಡೋದಾದ್ರೆ BMTC, KSRTC, PWD, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ತುಂಬಾ ಈಸಿಯಾಗಿ ಜೂನಿಯರ್ ಲೆವೆಲ್ ಜಾಬ್ಸ್ ಅಲ್ಲಿ ಈಸಿಯಾಗಿ ಎಂಟ್ರಿ ಆಗ್ಬೋದು. ಎಲೆಕ್ಟ್ರಿಕಲ್ ಬಂದು ಮೇಜರ್ ಆಗಿ ಫೋಕಸ್ ಮಾಡೋದು ಎಲೆಕ್ಟ್ರಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಮೇಂಟೆನೆನ್ಸ್, ಜೊತೆಗೆ ಅದರ R&D ಅಂದ್ರೆ ಡೆವಲಪ್ಮೆಂಟ್ ಮೇಲೆ ತುಂಬಾನೇ ಫೋಕಸ್ ಮಾಡ್ತಾರೆ. ಸೊ ಇದರಲ್ಲಿ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಸೆಕ್ಟರ್ ಅಲ್ಲಿ ತುಂಬಾನೇ ಜಾಬ್ ಆಪರ್ಚುನಿಟೀಸ್ ಇದೆ. ಸೊ ಗೌರ್ಮೆಂಟ್ ಅಲ್ಲಿ ನೀವು ಜಾಬ್ ಆಪರ್ಚುನಿಟೀಸ್ ನೋಡೋದಾದ್ರೆ ಪಬ್ಲಿಕ್ ಸೆಕ್ಟರ್ ಅಂದ್ರೆ BL, BHEL ಆಗಲಿ, ರೈಲ್ವೇಸ್ ಅಲ್ಲಿ, KPTCL, ಜೊತೆಗೆ ಸ್ಟೇಟ್ ಎಲೆಕ್ಟ್ರಿಕಲ್ ಬೋರ್ಡ್ಸ್ ಅಂದ್ರೆ ಬೆಸ್ಕಾಮ್ ಆಗಲಿ, ಚೆಸ್ಕಾಮ್ ಆಗಲಿ, ಹೆಸ್ಕಾಮ್ ಆಗಲಿ, ಇಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ಜೊತೆಗೆ DRDO ಅಂಡ್ ISRO ಕೂಡ ಸಿಗುತ್ತೆ. ಇನ್ನೊಂದು PWD, ಇಲ್ಲೆಲ್ಲ ನಿಮ್ಗೆ ಈಸಿಯಾಗಿ ಜೂನಿಯರ್ ಇಂಜಿನಿಯರ್ಸ್ ಆಗಲಿ, ಅಸಿಸ್ಟೆಂಟ್ಸ್ ಆಗಲಿ ಈಸಿಯಾಗಿ ಜಾಬ್ ಸಿಗುತ್ತೆ. ಇನ್ನು ಪ್ರೈವೇಟ್ ಆಪರ್ಚುನಿಟೀಸ್ ನೋಡೋದಾದ್ರೆ ಇವಾಗ ತುಂಬಾನೇ ಬೂಮಿಂಗ್ ಆಗಿರುವಂತದ್ದು EV ಇಂಡಸ್ಟ್ರಿ. ಸೊ ಇಲ್ಲಂತೂ ತುಂಬಾನೇ ಆಪರ್ಚುನಿಟೀಸ್ ಇದೆ. ಮೇಜರ್ ಜೈಂಟ್ಸ್ ಬಂದು ಟಾಟಾ ಆಗಿರ್ಲಿ, MG, BMW ತುಂಬಾ ಕಂಪ್ನೀಸ್ ಅಂತೂ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಇದ್ದಾರೆ. ಇನ್ನು ಬೈಕಿಂಗ್ ಬಂತು ಅಂದ್ರೆ ಕಾಂಪಿಟೇಷನ್ ಇದೆ. ಸೊ ಇನ್ನ ನೀವು ಕನ್ಸ್ಯೂಮಬಲ್ ಗೂಡ್ಸ್ ಬಂತಂದ್ರೂ ವ್ಯಾಸ್ಟ್ ಓಪನ್ ಆಪರ್ಚುನಿಟೀಸ್ ಇದೆ. ಈಗ ತುಂಬಾನೇ ಟ್ರೆಂಡಿಂಗ್ ಆಗಿರೋ ಕೋರ್ಸಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್, AI, ಸೈಬರ್ ಸೆಕ್ಯೂರಿಟಿ ಮತ್ತೆ ಡೇಟಾ ಸೈನ್ಸ್. ಇದೆಲ್ಲ ಮೇಜರ್ ಆಗಿ ಫೋಕಸ್ ಮಾಡೋದು ಟೆಕ್ ಆಟೋಮೇಷನ್ ಅಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮೇಲೆ. ಈ ಸಬ್ಜೆಕ್ಟ್ಸ್ ಅಲ್ಲಿ ನಮಗೆ ಗೌರ್ಮೆಂಟ್ ಜಾಬ್ ಆಪರ್ಚುನಿಟೀಸ್ ಕೂಡ ತುಂಬಾ ವ್ಯಾಸ್ಟ್ ಆಗಿದೆ. ಇದು ನಮಗೆ ತುಂಬಾನೇ ಕ್ರಿಟಿಕಲ್ ಆಗಿರುವಂತ ಸೈಬರ್ ಸೆಕ್ಯೂರಿಟಿ ಆಗಲಿ, ಸ್ಪೇಸ್ ಅಂಡ್ ಡಿಫೆನ್ಸ್ ರಿಸರ್ಚ್ ಪರ್ಪಸ್ಗೆ, ಜೊತೆಗೆ ನಮಗೆ ತುಂಬಾ ಕ್ರಿಟಿಕಲ್ ಆಗಿರುವಂತ ಸೆಂಟ್ರಲ್ ಅಂಡ್ IT ಡಿಪಾರ್ಟ್ಮೆಂಟ್ಸ್ ಕೂಡ ತುಂಬಾ ಜಾಬ್ ಆಪರ್ಚುನಿಟೀಸ್ ಇದೆ. ಇನ್ನು ಪ್ರೈವೇಟ್ ಜಾಬ್ ಆಪರ್ಚುನಿಟೀಸ್ ನೋಡೋದಾದ್ರೆ IT ಸರ್ವಿಸಸ್ ಅಂಡ್ ಕನ್ಸಲ್ಟಿಂಗ್ ಅಂದ್ರೆ ಸಾಫ್ಟ್ವೇರ್ ಡೆವಲಪಿಂಗ್, ಟೆಕ್ ಸಪೋರ್ಟ್, ಸಾಫ್ಟ್ವೇರ್ ಟೆಸ್ಟಿಂಗ್, ನೆಟ್ವರ್ಕ್ ಅಡ್ಮಿನ್, ಡೇಟಾ ಅನಲಿಸ್ಟ್, AI ಇಂಜಿನಿಯರ್, ಮಷಿನ್ ಲರ್ನಿಂಗ್ ಟೆಕ್ನಿಷಿಯನ್, ಸೈಬರ್ ಸೆಕ್ಯೂರಿಟಿ ಟ್ರೈನಿ, GRC ಅಸೋಸಿಯೇಟ್, ಇದೆಲ್ಲ ನಿಮಗೆ TCS, ಇನ್ಫೋಸಿಸ್, ವಿಪ್ರೋ, ಅಸೆಂಚರ್ ಮತ್ತೆ ಕ್ಯಾಪ್ಜೆಮಿನಿ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಇನ್ನು ಟೆಕ್ ಜೈಂಟ್ಸ್ ನೋಡೋದಾದ್ರೆ IBM ಮತ್ತೆ ಅಮೆಜಾನ್ ಅಲ್ಲಿ ಈಸಿ ಆಪರ್ಚುನಿಟೀಸ್ ಇದೆ. ಸೊ ಫ್ಯೂಚರ್ ಆಪ್ಷನ್ಸ್ ನೋಡೋದಾದ್ರೆ ನೀವು ಬ್ಯಾಚುಲರ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಲ್ಯಾಟರಲ್ ಎಂಟ್ರಿ ಸಿಗುತ್ತೆ, ಅಂದ್ರೆ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಜೊತೆಗೆ ಜಾಬ್ ಪ್ಲಸ್ ಪಾರ್ಟ್ ಟೈಮ್ ಅಲ್ಲಿ ಕೂಡ ನೀವು ಡಿಗ್ರೀಸ್ ಸ್ಕೋರ್ ಮಾಡಬಹುದು. ಇಲ್ಲ ನೀವು ಓನ್ ಆಗಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಅಥವಾ ಟೆಕ್ನಿಷಿಯನ್ ಆಗಿ ಈಸಿಯಾಗಿ ನೀವು ಕೆಲಸ ಮುಗಿಸ್ಕೋಬಹುದು. ಡಿಪ್ಲೊಮಾ ಅಂದ್ರೆ ತುಂಬಾ ಈಸಿ ಅಲ್ಲ, ಇದಕ್ಕೆ ತುಂಬಾನೇ ಫೀಲ್ಡ್ ವರ್ಕ್ ಬೇಕಾಗತ್ತೆ, ಹೈ ಆಗಿ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗತ್ತೆ, ಮತ್ತೆ ನೀವು ಪ್ರಾಡಕ್ಟ್ ಸ್ಕಿಲ್ಸ್ ನ ತುಂಬಾನೇ ಬೆಳೆಸ್ಕೋಬೇಕಾಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಯಾರು ಡಿಪ್ಲೊಮಾನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ತುಂಬಾನೇ ಟೆಕ್ನಿಕಲ್ ಇಂಟ್ರೆಸ್ಟ್ ಇದೆ, ಜೊತೆಗೆ ಅಲ್ಲಿ ಅರ್ನಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋರು ಡಿಪ್ಲೊಮಾ ಕೋರ್ಸಸ್ ನ ಚೂಸ್ ಮಾಡೋದು ತುಂಬಾ ಒಳ್ಳೆ ಆಯ್ಕೆ ಆಗಿರುತ್ತೆ. ನೀವು ನಿಮ್ಮ ಇಂಟ್ರೆಸ್ಟ್ಗೆ ಕರೆಕ್ಟ್ ಆಗಿರುವಂತಹ ಡಿಪ್ಲೊಮಾ ಕೋರ್ಸ್ ನ ಚೂಸ್ ಮಾಡಿದ್ರೆ ನಿಮ್ಗೆ ಜಾಬ್, ಇನ್ಕಮ್ ಮತ್ತೆ ಗ್ರೋತ್ ಅಲ್ಲಿ ಯಾವುದೇ ರೀತಿಯಾದಂತ ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದಿಷ್ಟು ಡಿಪ್ಲೊಮಾ ಕೋರ್ಸಸ್ ಮತ್ತೆ ಅದರ ಜಾಬ್ ಓರಿಯೆಂಟೆಡ್ ಆಪರ್ಚುನಿಟೀಸ್ ಬಗ್ಗೆ ಮಾಹಿತಿ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ITI ಬಗ್ಗೆ ಇದೇ ರೀತಿಯಾಗಿ ಹೇಳ್ಕೊಳ್ಳೋಣ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು.